ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 14ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಬೇಕಾದಷ್ಟು ಪ್ರಶ್ನೆಗಳ ಮೂಲಕ ನಾವು ಧ್ಯಾನವನ್ನು ಹೇಗೆ ಮಾಡಬೇಕು, ಯಾರನ್ನ ಕುರಿತು ಧ್ಯಾನ ಮಾಡಬೇಕು, ಮತ್ತು ಅದರಲ್ಲಿರುವಂಥ ವಿಧಿ ವಿಧಾನ ರೀತಿ ನೀತಿ ಎಲ್ಲವನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ಸಾಧಕರ ತಿಳುವಳಿಕೆಗೋಸ್ಕರ ಧ್ಯಾನಕ್ಕೆ ಕೆಲವು ಸ್ವರೂಪಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಭಗವಂತ ಒಬ್ಬನೇ ಆಗಿದ್ರು ಅವನಿಗೆ ಬೇಕಾದಷ್ಟು ರೂಪಗಳಿದೆ. ಸೊ ಅದಕ್ಕೇನೆ ಇಲ್ಲಿ ಭಗವಂತನನ್ನ ಸಗುಣ ಪರಮೇಶ್ವರನ ರೂಪದಲ್ಲಿ ಇಲ್ಲಿ ಧ್ಯಾನಿಸ್ಬೇಕು ಅಂತ ಹೇಳಿದ್ರಲ್ವಾ. ಈಗ ಹೇಗಿರುತ್ತೆ, ಕೆಲವು ಸ್ವರೂಪದ ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಸಾಧಕನಿಗೆ ಸ್ವಲ್ಪ ತಿಳುವಳಿಕೆ ಇರಲಿ, ಧ್ಯಾನಕ್ಕೆ ಈ ರೀತಿ ನಾವು ಕೂತ್ಕೊಂಡು ಈ ರೀತಿ ಧ್ಯಾನ ಮಾಡಬೇಕು, ಈ ಒಂದು ರೂಪ ಹೀಗಿರುತ್ತೆ ಅಂತ. ಆದರೆ ಅದರಲ್ಲಿ ಇದೇ ರೂಪವನ್ನು ಮಾಡಬೇಕು ಅಂತ ಹೇಳಿಲ್ಲ. ನಮಗೆ ಯಾವುದು ಅನುಕೂಲಕರವಾಗಿರುತ್ತೋ, ನಮಗೆ ಯಾವುದು ಇಷ್ಟ ಆಗುತ್ತೋ, ನಮ್ಮ ಮನಸ್ಸು ಯಾವುದರಲ್ಲಿ ತೊಡಗುತ್ತೋ ಆ ರೂಪವನ್ನು ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು. ಅದಕ್ಕೋಸ್ಕರನೇ ಇಲ್ಲಿ ಕೆಲವೊಂದು ರೂಪದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಸೊ ನಮಗೆ ಏನು ಇಷ್ಟನೋ ಅದ್ರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಧ್ಯಾನಸ್ಥ ಭಗವಾನ್ ಶ್ರೀ ಶಂಕರನ ಧ್ಯಾನ. ಧ್ಯಾನಸ್ಥನಾಗಿ ಕೂತಿರ್ತಾನಲ್ವಾ ಭಗವಂತನಾದಂತಹ ಶ್ರೀ ಶಂಕರ, ಅವನನ್ನ ಕುರಿತು ಧ್ಯಾನ ಮಾಡೋದು, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗಿರ್ತಾನೆ ಆ ಭಗವಂತ, ಆ ಒಂದು ರೂಪ ಹೇಗಿರುತ್ತೆ ಅಂತಂದ್ರೆ, ಹಿಮಾಲಯದ ಗೌರೀಶಂಕರ ಶಿಖರ ಇದೆಯಲ್ಲ ಅದರ ಮೇಲೆ ಯಾವಾಗ್ಲೂ ಏಕಾಂತ ಪ್ರದೇಶದಲ್ಲಿ ಭಗವಂತ ಶಿವ ಧ್ಯಾನಮಗ್ನನಾಗಿ ಪದ್ಮಾಸನದಲ್ಲಿ ವಿರಾಜಮಾನನಾಗಿರ್ತಾನೆ. ಈಗ ಈ ರೂಪವನ್ನ ನಾವು ಕಲ್ಪನೆ ಮಾಡ್ಕೋಬೇಕು. ಹಿಮಾಲಯದ ಗೌರೀಶಂಕರ ಶಿಖರ, ಅದು ಏಕಾಂತವಾದಂಥ ಒಂದು ಪ್ರದೇಶ. ಅಲ್ಲಿ ಶಿವ ಧ್ಯಾನಮಗ್ನನಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಅವನ ಶರೀರ ಅತ್ಯಂತ ಬಿಳಿ ಬಣ್ಣದ್ದಾಗಿರುತ್ತೆ. ಅದರಲ್ಲಿ ಮಂದವಾಗಿ ತಿಳಿಗೆಂಪು ಆವರಿಸ್ಕೊಂಡಿದೆ. ಅವನ ಶರೀರದ ಮೇಲಿನ ಭಾಗ ನಿಶ್ಚಲವಾಗಿದ್ದು ನೆಟ್ಟಿಗೆ ಹಾಗೂ ಸಮುನ್ನತವಾಗಿದೆ. ಅಂದರೆ ಸ್ಟ್ರೈಟಾಗಿ ಕೂತಿರ್ತಾನೆ. ವಿಶಾಲವಾದ ಹಣೆಯಲ್ಲಿ ಭಸ್ಮದ ಸುಂದರ ತ್ರಿಪುಂಡ್ರ ಶೋಭಾಯಮಾನವಾಗಿದೆ. ಅಂದರೆ ಭಸ್ಮವನ್ನು ಧರಿಸ್ಕೊಂಡಿದ್ದಾನೆ. ಕಂದು ಬಣ್ಣದ ಜಟಾಜೂಟವು ಚೂಪಾಗಿ ಮೇಲೆಗೈದು ಸರ್ಪದಿಂದ ಬಂಧಿಸಲ್ಪಟ್ಟಿದೆ. ಅಂತಂದರೆ ಜಟಾಜೂಟ ಮೇಲೆಗಡೆ ಕಟ್ಕೊಂಡಿದ್ದಾನೆ. ಎರಡೂ ಕಿವಿಗಳಲ್ಲಿ ರುದ್ರಾಕ್ಷೆ ಮಾಲೆಗಳಿದೆ. ಆಮೇಲೆ ಹೊದ್ಕೊಂಡಿರುವಂತಹ ಗಜಚರ್ಮದ ಶ್ಯಾಮಲತೆ ನೀಲಕಂಠದ ಪ್ರಭೆಯಿಂದ ಮತ್ತೂ ಘನೀಭೂತವಾಗಿದೆ. ಅವನು ಕಿವಿಯಲ್ಲಿ ರುದ್ರಾಕ್ಷೆ ಮಾಲೆ ಇದೆ. ಆಮೇಲೆ ಗಜಚರ್ಮವನ್ನು ಹೊತ್ಕೊಂಡಿದ್ದಾನೆ ಅವನು. ಸೊ ಅದರಿಂದ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ಅವನ 3 ಕಣ್ಣುಗಳ ದೃಷ್ಟಿ ಇದೆಯಲ್ಲ, ಅದು ಮೂಗಿನ ತುದಿಯಲ್ಲಿ ಸುಸ್ಥಿರವಾಗಿದ್ದು, ಅಂದ್ರೆ ಏನು, ಆ ಮೂಗಿನ ತುದಿಯನ್ನ ನೋಡ್ತಾ ಇದೆ ಆ 3 ಕಣ್ಣುಗಳು ಅಂತ ಅರ್ಥ. ಆಮೇಲೆ ಕೆಳಭಾಗಕ್ಕೆ ಬಾಗಿರುವಂತಹ ಅರೆಮುಚ್ಚಿದ ಸ್ಥಿರ, ಅಂದ್ರೆ ಕಣ್ಣನ್ನ ಕೆಳಗಡೆ ಬಾಗಿಸ್ಕೊಂಡು ಅರ್ಧಂಬರ್ಧ ಇನ್ನೊಂದು ಸ್ವಲ್ಪ ಓಪನ್ ಇರೋ ಥರ ಮುಚ್ಕೊಂಡಿರುವಂಥದ್ದು. ಮತ್ತೆ ನೆಸ್ಪಂದ ಕಣ್ಣುಗಳಿಂದ ಉಜ್ವಲ ಜ್ಯೋತಿ ಹೊರಡ್ತಾ ಅತ್ತ ಚೆಲ್ಲಲ್ಪಟ್ಟಿದೆ. ಅಂದ್ರೆ ಏನು, ಅದು ಬರೀ ಆ ಮೂಗಿನ ನೇರವಾಗಿ ನೋಡ್ತಾ ಇದೆ ಹೊರತು ಬೇರೆ ಯಾವ ಕಡೆನೂ ಅದರ ಗಮನ ಹೋಗ್ತಾ ಇಲ್ಲ, ಎಲ್ಲೂ ನೋಡ್ತಾ ಇಲ್ಲ. ಆದರೆ ಆ ಕಣ್ಣುಗಳಿಂದ ಒಂದು ಉಜ್ವಲವಾದಂತಹ ಜ್ಯೋತಿ ಹೊರಗಡೆ ಆ ಕಡೆ ಈ ಕಡೆ ಚೆಲ್ಲಿದೆ ಅಂತ ಅರ್ಥ. 2 ಕೈಗಳು ತೊಡೆಯಲ್ಲಿಟ್ಕೊಂಡಿದ್ದಾನೆ. ಕಮಲವೇ ಅರಳಿ ನಿಂತಿದೆಯೇನೋ ಅನ್ನೋ ರೀತಿ ಅದು ಕಾಣಿಸ್ತಾ ಇದೆ ಅವನ ಒಂದು ಆ ಕೂತ್ಕೊಂಡಿರುವಂಥ ಭಂಗಿ. ಅವನು ಸಮಾಧಿ ಅವಸ್ಥೆಯಲ್ಲಿ ದೇಹದ ಒಳಗಡೆ ಇರುವಂತಹ ವಾಯು ಸಮೂಹವನ್ನು ನಿಗ್ರಹಣೆ ಮಾಡಿ ಇಟ್ಕೊಂಡಿದ್ದಾನೆ. ಇದರಿಂದ ನೋಡಬೇಕಾದ್ರೆ ಜಲಪೂರ್ಣ ಆಡಂಬರರಹಿತ ಮಳೆಗರೆಯುವ ಮೋಡಗಳೇನೋ ಅನ್ನೋ ರೀತಿ, ಅಥವಾ ತರಂಗ ವಿಹೀನವಾಗಿರುವಂಥ ಪ್ರಶಾಂತ ಮಹಾಸಾಗರವೇನೋ, ಅಥವಾ ನಿರ್ವಾತ ಪ್ರದೇಶದಲ್ಲಿ ಸ್ಥಿತ ನಿಷ್ಕಲ ಜ್ಯೋತಿರ್ಮಯ ದೀಪದ ಹಾಗೆ ಕಂಡು ಬರ್ತಾ ಇದ್ದಾನೆ. ಅಂದರೆ ಆ ಭಗವಂತ ಶಿವ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ, ಅವನು ಸಮಾಧಿಯ ಒಂದು ಅವಸ್ಥೆಯಲ್ಲಿದ್ದಾನೆ. ದೇಹದ ಒಳಗಡೆ ಉಸಿರಾಟ ಇದೆಯಲ್ಲ ಅದನ್ನು ಹಿಡಿದು ಇಟ್ಕೊಂಡಿದ್ದಾನೆ, ನಿಗ್ರಹಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದನ್ನು ನೋಡ್ತಾ ಇದ್ರೆ ಹೆಂಗಿದೆ ಅಂತಂದರೆ, ಯಾವುದೇ ಒಂದು ಆಡಂಬರ ಇಲ್ಲದೆ ಇರುವಂಥ ಮಳೆ ಸುರಿಸ್ತಾ ಇರುವ ಮೋಡಗಳ ಹಾಗೆ ಕಾಣಿಸ್ತಾ ಇದೆ.
ಅಥವಾ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಈಗ ಮಹಾಸಾಗರದಲ್ಲಿ ತರಂಗಗಳು ಏಳ್ತಾ ಇರುತ್ತಲ್ಲ, ಆದರೆ ಯಾವಾಗ ತರಂಗಗಳೇ ಏಳೋದಿಲ್ವೋ ಆ ಮಹಾಸಾಗರ ಎಷ್ಟು ಶಾಂತವಾಗಿರುತ್ತೋ ಆ ರೀತಿ ಪ್ರಶಾಂತವಾಗಿದ್ದಾನೆ. ಮತ್ತು ಏನೂ ಇಲ್ಲದೆ ಇರುವಂಥ ಒಂದು ನಿರ್ಜನ ಪ್ರದೇಶ ಇರುತ್ತಲ್ಲ, ಅಲ್ಲಿ ಒಂದು ಜ್ಯೋತಿ ಬೆಳಗ್ತಾ ಇರಿದ್ರೆ ಹೇಗೆ ಕಾಣಿಸುತ್ತೋ ಆ ರೀತಿ ಆ ಭಗವಂತ ಶಂಕರ ಕಾಣಿಸ್ತಾ ಇದ್ದಾನೆ. ಈಗ ಶಂಕರನ ಕುರಿತು ನಾವೇನಾದರೂ ಧ್ಯಾನ ಮಾಡಬೇಕು, ಆ ರೂಪ ನಮಗೆ ಮನಸ್ಸಿಗೆ ಇಷ್ಟ ಆಯಿತು ಅಂತಂದರೆ ಈ ರೀತಿ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಆ ಶಿವ ಹಾಗೆ ಧ್ಯಾನಸ್ಥದಲ್ಲಿ ಕೂತಿದ್ದಾನಲ್ಲ ಅವನ ಮೇಲೇ ನಮ್ಮ ಧ್ಯಾನವನ್ನು ಕೇಂದ್ರೀಕರಿಸ್ಬೇಕು. ಆ ಚಿತ್ತ ಅದರಲ್ಲೇ ತೊಡಗಿರ್ಬೇಕು, ಆ ರೂಪವನ್ನೇ ನೋಡ್ತಾ ಇರೋ ಹಾಗೆ ನಾವು ಕಲ್ಪನೆ ಮಾಡಿಕೊಂಡು ಧ್ಯಾನ ಮಾಡ್ಬೋದು. ನಮಗೆ ಈಸಿ ಆಗಲಿ, ಯಾರಾದರೂ ಧ್ಯಾನ ಮಾಡಬೇಕು ಅಂತಂದರೆ ಅವರಿಗೆ ಸಹಾಯ ಆಗಲಿ ಅಂತಂದ್ಬಿಟ್ಟು ಈ ರೀತಿ ಶಂಕರನ ಧ್ಯಾನ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.